ನಾಳೆ ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ನಾಳೆ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಸರ್ಕಾರದ ಆದೇಶದಂತೆ ಅಗತ್ಯ ವ್ಯವಸ್ಥೆ ಅಂತ ಡಿಸಿ ಶುಭ ಕಲ್ಯಾಣ್ ಹೇಳಿದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ. ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ನಾಳೆ ತುಮಕೂರಿನ ತಿಪಟೂರಿನಲ್ಲಿ ನಡೆಯಲಿದೆ. ಬೆಂಗಳೂರಿನಿಂದ ತುಮಕೂರು ತಲುಪಿದೆ ಬಿಸಿ ನಾಗೇಶ್ ಅವರ ಪಾರ್ಥಿವ. ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ನೀಡಲಾಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅಂತಿಮ ದರ್ಶನವನ್ನ ಪಡೆದರು. ಬಿಜೆಪಿ ಕಚೇರಿಗೆ ಬಂದು ಅನೇಕ ಬಿಜೆಪಿ ನಾಯಕರು ಬಂದು ಅಂತಿಮ ದರ್ಶನವನ್ನ ಪಡೆದರು. ನಾಳೆ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ನಾಳೆ ತಿಪ್ಟೂರಿನಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ತಿಪ್ಟೂರಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡ್ತೀವಿ. ಕುಟುಂಬಸ್ಥರ ಜೊತೆ ಚರ್ಚಿಸಿ ಸಮಯ ನಿಗದಿ ಮಾಡ್ತೀವಿ ಅಂದ್ರು ಪುತ್ರ ವಿಶ್ವದೀಪ್. ನಿನ್ನೆ ರಾತ್ರಿ ನನ್ನ ತಂಗಿ ಮನೇಲೆ ಅರೌಂಡ್ 8:30 9 o'clock ಅವ್ರು ಲಾಸ್ಟ್ ಬ್ರೆತ್ ಇದು ಮಾಡಿದ್ರು. ಇವಾಗ ತಿಪ್ಟೂರಿಗೆ ನೆಕ್ಸ್ಟ್ ಈಗ ತುಮಕೂರಿಂದ ಹೋಗ್ತಾ ಇದ್ದೀವಿ. ಮತ್ತು ಗುಬ್ಬಿ ಒಂದು ಸ್ಟಾಪ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಸಂಜೆ ಮೇಲೆ ಅಂದರೆ 3 o'clock ಮೇಲೆ ತಿಪ್ಟೂರಲ್ಲಿ ದರ್ಶನಕ್ಕೆ ಅವಕಾಶ ಇದೆ. ಆ್ಯಂಡ್ ನಾಳೆ ದಿವಸ ಅವರ ಅಂತ್ಯಕ್ರಿಯೆ ಎಲ್ಲ ಮಾಡ್ತೀವಿ. ಎಲ್ಲ ನಾಳೆ ಡೀಟೇಲ್ಸ್ ಕೊಡ್ತೀವಿ. ನಾಳೆ ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ನಾಳೆ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಸರ್ಕಾರದ ಆದೇಶದಂತೆ ಅಗತ್ಯ ವ್ಯವಸ್ಥೆ ಅಂತ ಡಿಸಿ ಶುಭ ಕಲ್ಯಾಣ್ ಹೇಳಿದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ. ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ನಾಳೆ ತುಮಕೂರಿನ ತಿಪಟೂರಿನಲ್ಲಿ ನಡೆಯಲಿದೆ. ಬೆಂಗಳೂರಿನಿಂದ ತುಮಕೂರು ತಲುಪಿದೆ ಬಿಸಿ ನಾಗೇಶ್ ಅವರ ಪಾರ್ಥಿವ. ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ನೀಡಲಾಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅಂತಿಮ ದರ್ಶನವನ್ನ ಪಡೆದರು. ಬಿಜೆಪಿ ಕಚೇರಿಗೆ ಬಂದು ಅನೇಕ ಬಿಜೆಪಿ ನಾಯಕರು ಬಂದು ಅಂತಿಮ ದರ್ಶನವನ್ನ ಪಡೆದರು. ನಾಳೆ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ನಾಳೆ ತಿಪ್ಟೂರಿನಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ತಿಪ್ಟೂರಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡ್ತೀವಿ. ಕುಟುಂಬಸ್ಥರ ಜೊತೆ ಚರ್ಚಿಸಿ ಸಮಯ ನಿಗದಿ ಮಾಡ್ತೀವಿ ಅಂದ್ರು ಪುತ್ರ ವಿಶ್ವದೀಪ್. ನಿನ್ನೆ ರಾತ್ರಿ ನನ್ನ ತಂಗಿ ಮನೇಲೆ ಅರೌಂಡ್ 8:30 9 o'clock ಅವ್ರು ಲಾಸ್ಟ್ ಬ್ರೆತ್ ಇದು ಮಾಡಿದ್ರು. ಇವಾಗ ತಿಪ್ಟೂರಿಗೆ ನೆಕ್ಸ್ಟ್ ಈಗ ತುಮಕೂರಿಂದ ಹೋಗ್ತಾ ಇದ್ದೀವಿ. ಮತ್ತು ಗುಬ್ಬಿ ಒಂದು ಸ್ಟಾಪ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಸಂಜೆ ಮೇಲೆ ಅಂದರೆ 3 o'clock ಮೇಲೆ ತಿಪ್ಟೂರಲ್ಲಿ ದರ್ಶನಕ್ಕೆ ಅವಕಾಶ ಇದೆ. ಆ್ಯಂಡ್ ನಾಳೆ ದಿವಸ ಅವರ ಅಂತ್ಯಕ್ರಿಯೆ ಎಲ್ಲ ಮಾಡ್ತೀವಿ. ಎಲ್ಲ ನಾಳೆ ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.